ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮಂಡೇ, ಇವತ್ತು ರಂಜಾನ್ ಹಬ್ಬ ಇದೆ ಅಲ್ವಾ. ಸೊ ಇವತ್ತು ನಾನು ನಮ್ಮ ಅಕ್ಕನ ಊರಿಗೆ ಹೋಗ್ತಾ ಇದ್ದೀನಿ, ಅಂದರೆ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೇನೇನು ಮಾಡ್ತೀನಿ ನಿಮಗೂ ತೋರಿಸ್ತೀನಿ, ಮತ್ತು ನಮ್ಮ ಅಕ್ಕನ ಮನೆಯೂ ತೋರಿಸ್ತೀನಿ. ಬನ್ನಿ ಆಯಿತಾ? ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇವಾಗ ಹೋಗಬೇಕು. ಪಪ್ಪ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ನಾನು ಟೆರೆಸ್ ಮೇಲೆ ಬಂದು ವೀಡಿಯೋ ಮಾಡ್ತಿದ್ದೀನಿ. ಸರಿ, ಹೋಗಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಜೇವರ್ಗಿಂದ ಗುಲ್ಬರ್ಗ 1 ಅವರ್ ಅಷ್ಟೇ ಜರ್ನಿ. ಸೊ 12 o'clock, 11ಗೆ ಹೋಗಿ 12ಗೆ ರೀಚ್ ಆದ್ವಿ. ಹೋಗಿದ ತಕ್ಷಣ ಸ್ವಲ್ಪ ಅಕ್ಕನ ಜೊತೆ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಹಲೋ ಗೈಸ್, ಇವಾಗ ನಾನು ನಮ್ಮ ಅಕ್ಕನ ಮನೇಲಿ ನಮ್ಮ ಅಕ್ಕ ಒಂದು ರೆಸಿಪಿ ಮಾಡ್ತಿದ್ದಾಳೆ, ನಿಮಗೂ ತೋರಿಸ್ತೀನಿ. ಹೋಳಿಗೆ ಮಾಡ್ತೀವಲ್ವ, ಹೋಳಿಗೆಯಲ್ಲಿ ಹೂರ್ಣ ಇರುತ್ತಲ್ಲ, ಅದರಿಂದ ಮಾಡೋದು ರೆಸಿಪಿ. ಸೊ ನಿಮಗೂ ತೋರಿಸ್ತೀನಿ. ಇದು ನಮ್ಮ ಸೈಡ್ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಹೋಳಿಗೆ ಹೂರ್ಣ ಇರುತ್ತಲ್ವ, ಚಪಾತಿ ಹಿಟ್ಟು ಥರನೇ ಸೇಮ್ ಚಪಾತಿ ಹಿಟ್ಟನ್ನ ನಾದ್ಕೊಬೇಕು. ಅದನ್ನ ನಮ್ಮ ಅಕ್ಕ ನಾದ್ಬಿಟ್ಟು ರೆಡಿ ಮಾಡಿಟ್ಲು. ನೋಡಿ ಗಾಯ್ಸ್, ಇವಾಗ ನಾನೇ ಹೆರ್ಚ್ತಾ ಇದ್ದೀನಿ. ಈ ರೈಸ್ ಏನೇನೋ ಮಾಡ್ತಿದ್ದಾಳೆ, ಅದಕ್ಕೆ ಕೋಸಂಬರಿ ಮಾಡೋಕ್ಕೆ ನಾನೇ ಹೆರ್ಚ್ತಾ ಇದ್ದೀನಿ. ನಾನು ಹೆರ್ಚಕ್ಕೆ ಟ್ರೈ ಮಾಡಿದೆ, ಅದು ನನಗೆ ಬರಲಿಲ್ಲ. ಆಮೇಲೆ ನಮ್ಮ ಅಕ್ಕನೇ ಹೆರ್ಚಿದ್ಲು. ಇದು ಕೋಸಂಬರಿ ಮಾಡೋಕ್ಕೆ ಏನಿಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕ್ಯಾರೆಟು, ಆಮೇಲೆ ಮೊಸರು, ಆಮೇಲೆ ಈರುಳ್ಳಿ ಎಲ್ಲ ಹೆರ್ಚಿಟ್ಕೊಂಡು, ಟೊಮ್ಯಾಟೊನೂ ಮಾತ್ರ ಕಟ್ ಮಾಡ್ಕೊಂಡಿದ್ಲು, ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ಲು. ಅದೆಲ್ಲ ಹಾಕಿ ಮತ್ತು ಶೇಂಗಾ ಪುಡಿ ಹಾಕಿ ಮೊಸರು ಹಾಕಿದ್ರೆ ರೆಡಿ ಆಗಿಬಿಡುತ್ತೆ. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಇದು 5 minutesಲ್ಲಿ ಆಗುತ್ತೆ. ನೋಡಿ, ಇದು ಶೇಂಗಾ ಪುಡಿ. ಇದು ನಮ್ಮ ಸೈಡಲ್ಲಿ ತುಂಬ ಯೂಸ್ ಮಾಡ್ತಾರೆ ಪಲ್ಯಕ್ಕೆಲ್ಲ. ಮೈಸೂರು ಸೈಡಲ್ಲೆಲ್ಲ ಕೊಬ್ಬರಿ ಯೂಸ್ ಮಾಡ್ತಾರಲ್ವ, ಅಂದರೆ ತೆಂಗಿನಕಾಯಿ. ಬಟ್ ಈ ಸೈಡೆಲ್ಲ ಜಾಸ್ತಿ ಇದನ್ನು ಹಾಕೋದು. ಮತ್ತು ಸ್ವಲ್ಪ ಉಪ್ಪು ಹಾಕೋಬೇಕು. ಲಾಸ್ಟಲ್ಲಿ ಮೊಸರು. ನೆಕ್ಸ್ಟು ಬೆಂಡೆಕಾಯಿ ಪಲ್ಯ ಮಾಡ್ತಿದ್ಲು ನಮ್ಮ ಅಕ್ಕ. ಸೊ ಅದನ್ನು ತೋರಿಸ್ತಿದ್ದೀನಿ ನಿಮಗೆ. ಫಸ್ಟ್ ಬೆಂಡೆಕಾಯನ್ನೆಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಫ್ರೈ ಮಾಡಿಕೊಂಡು ನಾನು ಸುಮ್ಮನೆ ನಮ್ಮ ಅಕ್ಕನ ಕಂಪ್ನಿ ಕೊಡ್ತಾಯಿದ್ದೆ ಅಡುಗೆ ಮಾಡಬೇಕಾದ್ರೆ, ಬಾದಾಮ್ ಹಾಲು ಕುಡ್ಕೊಂಡು. ನೆಕ್ಸ್ಟು ಬೆಂಡೆಕಾಯಿನ ಫ್ರೈ ಮಾಡೋಕ್ಕೆ ಅಂದ್ಬಿಟ್ಟು ಎಣ್ಣೆ ಹಾಕ್ಕೊಂಡ್ಲು. ಇಲ್ಲ ಸಾರಿ, ಫ್ರೈ ಮಾಡಾಗಿತ್ತು. ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಖಾರದ ಪುಡಿ, ಮಸಾಲೆ ಮತ್ತು ಅರಿಶಿಣ ಪುಡಿ ಮತ್ತು ಉಪ್ಪು ಇಷ್ಟು ಹಾಕಿ, ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡಿರ್ತೀವಲ್ವ ಅದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದಾದಮೇಲೆ ಹೇಳಿದ್ನಲ್ಲ, ಪಲ್ಯಕ್ಕೆಲ್ಲ ನಮ್ಮ ಸೈಡ್ ಇದೇ ಯೂಸ್ ಮಾಡೋದು, ಶೇಂಗಾ ಪುಡಿ ಹಾಕೋಬೇಕು. ಸೊ ನಮ್ಮ ಪಲ್ಯ ಆವಾಗ ರೆಡಿ ಆಗುತ್ತೆ. ನಾನು ನಿಮ್ಗೊಂದು ರೆಸಿಪಿ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಅದು ಹೇಳ್ತೀನಿ. ಅದು ಚಪಾತಿ ಹಿಟ್ಟನ್ನ ನಾದ್ಕೊಂಡು ಇಟ್ಕೊಂಡಿದ್ವಲ್ವ, ಒಂದು 5 minutes ಆದಮೇಲೆ ಈ ಥರ ಸ್ವಲ್ಪ, ಆದರೆ ಚಪಾತಿ ಅಷ್ಟು ದೊಡ್ಡದಾಗೇನು ಮಾಡಬೇಕಾಗಿರಲಿ, ಯಾಕಂದರೆ ಕಡುಬು ಮಾಡಬೇಕಲ್ವ, ಅದಕ್ಕೆ ಅದು ಮಾಡೋದೇ ಸಿಗುತ್ತೆ. ಅದರಲ್ಲೂ ಮಾಡ್ಬೋದು ಅಥವಾ ಕೈಯಿಂದನೂ ಮಾಡ್ತಾರೆ. ಸೊ ಈ ಥರ ಮಾಡಿದ್ರೆ ಈ ಶೇಪಲ್ಲಿ ಬರುತ್ತೆ. ಸೊ ಇದಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಸ್ವೀಟ್ ರೆಸಿಪಿ, ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಒಳಗಡೆದು ಅದು ಹೋಳಿಗೆದು ಹೂರ್ಣ ಜಾಸ್ತಿ ಹಾಕಬಾರ್ದು, ನನಗೆ ಇಷ್ಟ ಆಗಲ್ಲ. ನಮ್ಮ ಅಕ್ಕನ ಹೈಟ್ ನೋಡಿ ಅವಳು ಅಡುಗೆ ಮಾಡ್ತಿರೋದು ನೋಡಿ. ನೆಕ್ಸ್ಟು ಈ ಥರ ಫ್ರೈ ಮಾಡಿದ್ಮೇಲೆ ಇಷ್ಟು ಮಾಡಾಯಿತು, ಈ ಥರ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಪಾಪಡೆಲ್ಲ ನಾನೇ ನಮ್ಮ ಅಕ್ಕಂಗೆ ಹೆಲ್ಪ್ ಮಾಡಿದೆ, ಅದು ಒಂದು ಸೀದೋಗಿಸ್ಬಿಟ್ಟಿದ್ದೀನಿ ನೋಡಿ. ಆಮೇಲೆ ಅಕ್ಕ ಚಪಾತಿ ಮಾಡಿಕೊಟ್ಲು. 2 ಗಂಟೆ ಆಗಿತ್ತು ಊಟ ಮಾಡೋಷ್ಟರಲ್ಲಿ. ಆಲ್ರೆಡಿ ಬೆಳಗ್ಗೆನೇ ತಿನ್ಕೊಂಬಂದಿದೆ, ಹಾಗಾಗಿ ಹಶ್ವಿರಲಿಲ್ಲ, ಲೇಟಾಗೇ ಮಾಡಿದ್ವಿ. ನೋಡಿ, ಇಷ್ಟೆಲ್ಲ ರೆಸಿಪಿ ಅಕ್ಕ ಮಾಡಿದ್ದು. ನಮ್ಮ ಅಕ್ಕ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದಾಳೆ ಇವಾಗ. ಹಲೋ ಗಾಯ್ಸ್, ಇವಾಗ ಊಟ ಮಾಡಿ ನಮ್ಮ ಅಕ್ಕ ಅಂತೂ ಎಷ್ಟೆಲ್ಲ ಅಡುಗೆ ಕಲ್ತ್ಬಿಟ್ಟಿದ್ದಾಳೆ, ನನಗೆ ಶಾಕ್ ಆಗ್ತಿದೆ. ಎಲ್ಲ ಫುಲ್ಲಾಗಿಬಿಟ್ಟಿದೆ ನಮ್ಮದು. ಇವಾಗ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಬಂದಿದ್ದೀನಿ, ರೂಮಲ್ಲಿದ್ದೀನಿ. ಹೊತ್ತು ಮಲ್ಕೊಂಡು ಈವ್ನಿಂಗ್ ಸಿಗ್ತೀನಿ. ಆ್ಯಕ್ಚುಲಿ ನಾಳೆ ನಮ್ಮ ಊರಿಗೆ ವಾಪಸ್ ಹೋಗಬೇಕು. ನನ್ನ ಅಕ್ಕ ನೋಡಿದ್ರೆ ನಾಡಿದ್ದು ಹೋಗುವಂತೆ ಅಂತ ಹೇಳ್ತಿದ್ದಾಳೆ. ನಾನು ಮೈಸೂರಿಗೆ ಹೋಗಬೇಕು ಇನ್ನೂ ಒಂದು 3-4 ದಿನ. ಎಷ್ಟು ಬೇಗ ಹೋಗುತ್ತೆ ಟೈಮ್ ಅಂತಲೇ ಗೊತ್ತಾಗಲ್ಲ. ಸೊ ನಿಮಗೆ ಆಮೇಲೆ ಸಿಗ್ತೀನಿ ಮಲ್ಕೊಂಡು. ಇವಾಗ ಸ್ವಲ್ಪ ಪಾಚಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಹಲೋ ಗಾಯ್ಸ್, ಇವಾಗ ಈವ್ನಿಂಗ್ ಆಗಿದೆ. ಟೆರೆಸ್ ಮೇಲೆ ಸುಮ್ಮನೆ ಓಡಾಡ್ತಾ ಇದ್ದೀವಿ. ಮಧ್ಯಾಹ್ನದಿಂದ 3 o'clock ಮಲ್ಕೊಂಡಿರೋರು ಇವಾಗ ಎದ್ದು ಟೀ ಕುಡ್ಕೊಂಡು ಟೆರೆಸ್ ಮೇಲೆ ಬಂದ್ವಿ. ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದೀವಿ ಅಂತ. ಸುಮ್ಮನೆ ಓಡಾಡ್ತಾ ಇದ್ದೀವಿ ಅಷ್ಟೆ. ಅಕ್ಕ ನಾನು ಸುಮ್ಮನೆ ಹಾಗೆ ಹಳೆ ಮೆಮೊರೀಸ್ ಅದು ಇದು ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ವಿ. ಫುಲ್ ಕತ್ಲೆ ಆಗಿಬಿಟ್ಟಿದೆ. ಟೆರೆಸ್ ಮೇಲೆ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗಿ 5 ಗಂಟೆಯಿಂದ ಕರೀತಾನೆ ಇದ್ಲು. ನಾನು ಎದ್ದು ಬರೋಷ್ಟರಲ್ಲಿ 6:30-7 ಗಂಟೆ ಮಾಡಿಬಿಟ್ಟೆ. ಅಲ್ಲಿಂದ ಹೋಗಿ ಬಂದು ಆಮೇಲೆ ಅಕ್ಕ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ಲು. ಸೊ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ನನ್ನ ವ್ಲಾಗ್ನೇ ನೋಡ್ತಾ ಇದ್ವಿ.
ಹಲೋ ಗಾಯ್ಸ್, ಇವತ್ತು ಡೇ 2 ಬೆಳಗ್ಗೆ 9:30 ಆಗಿದೆ ಟೈಮು. ಇವಾಗ ಎದ್ದು ಸ್ನಾನ ಮಾಡಿ ಎಲ್ಲ ಆಗೋಯ್ತು. ಇನ್ನು ಟಿಫನ್ ಮಾಡಬೇಕು, ಟಿಫನ್ ಮಾಡಿಲ್ಲ. ರಾತ್ರಿ ಎಲ್ಲ ಸ್ವಲ್ಪ ಲೇಟಾಗಿ ನಿದ್ದೆ ಬಂತು. ನನಗೆ ಹೊಸ ಪ್ಲೇಸಲ್ಲಿ ಸ್ವಲ್ಪ ನಿದ್ದೆ ಬೇಗ ಬರಲ್ಲ, ಸೊ ಲೇಟಾಗಿ ಮಲ್ಕೊಂಡು ಆದರೂ ಬೇಗನೆ ಎದ್ದಿದ್ದೀನಿ. ನಮ್ಮ ಮನೇಲಾಗಿದ್ದರೆ ಇನ್ನೂ ಲೇಟಾಗಿ ಎದ್ದೇಳ್ತಾ ಇದ್ದೆ. ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಇವತ್ತು ಗುಲ್ಬರ್ಗಾಲಿ ಶರಣಬಸವೇಶ್ವರ ಜಾತ್ರೆ ಇದೆ. ಸೊ ಆಮೇಲೆ ಮಧ್ಯಾಹ್ನ ಹೋಗಬೇಕು. ಮಧ್ಯಾಹ್ನ ಹೋಗಿ ಬಂದಮೇಲೆ ಮತ್ತೆ ನಮ್ಮೂರಿಗೆ ಹೋಗಬೇಕು. ಸೊ ಇಷ್ಟೆಲ್ಲ ಕೆಲಸ ಇದೆ ಇವತ್ತು. ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ. ಬೆಳಿಗ್ಗೆ ಇದು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಬೋರ್ ಹೊಡಿತಾ ಇತ್ತು. ಇನ್ನೂ 7:30 ಆಗಿತ್ತು ಟೈಮ್ ಅದಕ್ಕೆ. ಸೊ ಹಾಗೆ ನಮ್ಮ ಅಕ್ಕನ ಮನೇನ ಫುಲ್ ಸ್ಪೀಡಾಗಿ ಒಂದು ಹೋಮ್ ಟೂರ್ ಅಲ್ಲ, ಜಸ್ಟ್ ಸ್ಪೀಡಾಗಿ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮತ್ತೆ ಹೋದಾಗ ಡೀಟೇಲ್ಡಾಗಿ ಹೋಮ್ ಟೂರ್ ವ್ಲಾಗ್ ಮಾಡ್ತೀನಿ. ಅದಕ್ಕೆ ಫಸ್ಟ್ ನಮ್ಮ ಮನೆ ಹೋಮ್ ಟೂರ್ ಮಾಡಾದಮೇಲೆ ಅಕ್ಕನ ಮನೆ ಮಾಡ್ತೀನಿ. ಇದು ಹಾಲು. ನನಗೆ ಅಷ್ಟೊಂದೆಲ್ಲ ಎಕ್ಸ್ಪ್ಲೇನ್ ಮಾಡೆಲ್ಲ ಹೇಳೋಕ್ಕೆ ಬರಲ್ಲ, ಜಸ್ಟ್ ನೀವೇ ಸುಮ್ಮನೆ ನೋಡ್ಕೊಂಡು ಬನ್ನಿ ಆಯಿತಾ. ಆ್ಯಂಡ್ ಇದೆಲ್ಲ ಪೂರ್ತಿ ಎಲ್ಲ ವೀಡಿಯೋ ಮಾಡಿಲ್ಲ, ಇನ್ನೂ ಮೇಲೆ ಎಲ್ಲ ಮಾಡಬೇಕಿತ್ತು. ಬಟ್ ಅದು ನೆಕ್ಸ್ಟ್ ಟೈಮ್ ಇನ್ ಡೀಟೇಲಾಗಿ ಮಾಡಿದಾಗ ಮಾಡೋಣ ಅಂತ ಸುಮ್ಮನೆ ಅದೇ. ಜಸ್ಟ್ ಅಕ್ಕ ಇರೋದು ಮನೆ ಮಾತ್ರ ಸುಮ್ಮನೆ ಫುಲ್ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ.